ಬೆಲೆ ಕೊಡದೆ ಕಾಮಗಾರಿ ಮುಂದುವರೆಸಿದ ಮಾಲೀಕ. ಅಂತರ್ಸಂತೆ ಹೋಬಳಿಯ ಮಗ್ಗೇಮಳಲಿ ಗ್ರಾಮಗಳ ಮಧ್ಯೆ ಇರುವ ಪರಿಸರ ಸೂಕ್ಷ್ಮ ವಲಯದಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಿಸುತ್ತಿದ್ದ ಕಟ್ಟಡ ಕಾಮಗಾರಿಯನ್ನ ವೀಕ್ಷಿಸಿದ ಹುಣಸೂರು ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ ಹಾಗೂ ತಂಡ ಈ ಕೂಡಲೇ ಕಾಮಗಾರಿ ನಿಲ್ಲಿಸುವಂತೆ ಆದೇಶಿಸಿದ್ರು. ಕಾಮಗಾರಿ ಮಾಡುತ್ತಿದ್ದ ಕಾರ್ಮಿಕರನ್ನ ಹೊರಗೆ ಕಳಿಸಿದ್ರು. ನೀವು ಕೂಡ ವಾಚನ್ ಮಾಡಿ, ಬಿಕಾಸ್ ಇದು ಎಕೋಸೆನ್ಸಿಟಿವ್ ಝೋನ್ ಇದೆ, ನಮ್ಮಿಂದ ರಿಪೋರ್ಟು ಹೋಗಿದೆ, ನಮಗೆ ಕಂಪ್ಲೇಂಟ್ ಬಂದಿದೆ ಪಬ್ಲಿಕ್ ಕಡೆಯಿಂದ, ಮತ್ತೆ ಎಕೋಸೆನ್ಸಿಟಿವ್ ಝೋನಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ಲೋಕಲ್ ಆಫೀಸರ್ಸ್ ನೀವು ಇರ್ತೀರಾ, ಫೀಲ್ಡ್ ಲೆವೆಲ್ ಆಫೀಸರ್ಸು ನಮಗೆ ರಿಪೋರ್ಟ್ ಕೊಡಿ. ಬಿಕಾಸ್ ನಾವು ಹೇಳಿದ್ದು ಮತ್ತೆ ಹಾಗೆ ಮಾಡ್ತಾ ಇದ್ದಾರೆ ಅಂದರೆ ವಿ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್ಸ್ ತೊಗೊಳ್ಳೋಣ. ಬಿಕಾಸ್ ನಾನು ಆಲ್ರೆಡಿ ಒಂದು ನೋಟಿಸ್ ಕೊಟ್ಟಿದ್ದೀನಿ, ದಿಸ್ ವಿಲ್ ಬಿ ಇವಾಗ ಫೈನಲ್ ನೋಟಿಸ್ ಸರ್ವ್ ಮಾಡ್ತಿದ್ದೀನಿ. ಆಗಿಲ್ಲ ಅಂದರೆ ವಿ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್ಸ್ ಇರುತ್ತೆ. ಅಲ್ಲಿವರೆಗೂ ನೀವು ನಮಗೆ ಪ್ರತಿದಿನ ಯೂಎಸ್ ರಿಪೋರ್ಟ್ ಆಲ್ರೆಡಿ ಇದ್ದಾರೆ, ತುಂಬ ಜನ ಮೇಲ್ಗಡೆ ವರ್ಕರ್ಸ್ ಅನ್ಸುತ್ತೆ ಒನ್ಸ್ ಚೆಕ್ ಮಾಡ್ತೀನಿ. ಯಾವುದು ರಿಪೋರ್ಟ್ ಪರಿಸರದ ಸೂಕ್ಷ್ಮ ವಲಯ ಇರುವುದರಿಂದ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆಯಬೇಕೆಂದು ನೋಟಿಸ್ ನೀಡಿ ಎಚ್ಚರಿಸಿದ್ರು ಕೂಡ ಅದನ್ನ ಲೆಕ್ಕಿಸದೆ ಮಾಲೀಕ ಲಕ್ಷ್ಮೀ ಪ್ರಸಾದ್ ಕಟ್ಟಡ ಕಾಮಗಾರಿಯನ್ನ ಮುಂದುವರೆಸಿದ್ರು. ಸ್ಥಳೀಯರು ಆಕ್ಷೇಪ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಉಪವಿಭಾಗಾಧಿಕಾರಿ ಭೇಟಿ ಕೊಟ್ಟು ಕಾಮಗಾರಿ ನಿಲ್ಲಿಸಿದ ಘಟನೆ ಜರುಗಿದೆ. ನಾವು ರೆಸಾರ್ಟ್ ಕಮಿಟಿಯಾದ ಒಂದು ಕಮಿಟಿ ಮೆಂಬರ್ಸ್ ಪ್ರಾದೇಶಿಕ ಆಯುಕ್ತರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಸೊ ಆ ಕಮಿಟಿ ಪ್ರಕಾರ ನಾವು ಫೆಬ್ರವರಿಯಲ್ಲಿ ರಿಪೋರ್ಟ್ ಕಳಿಸಿದ್ವಿ. ಪರಿಸರ ಸೂಕ್ಷ್ಮ ವಲಯ ಏನು ಅಂತ ನಾವಿಲ್ಲಿ ಘೋಷಣೆ ಆಗಿದೆ ನಮ್ಮ ಬಂಡೀಪುರ ಮತ್ತು ಈ ನಾಗರಹೊಳೆ ಸುತ್ತಮುತ್ತ. ಈಗ ನಮ್ಮ ವ್ಯಾಪ್ತಿಯಲ್ಲಿ HD ಕೋಟೆ ವ್ಯಾಪ್ತಿಯಲ್ಲಿ ಅಂತರ್ಸಂತೆ ಹೋಬಳಿಯಲ್ಲಿ ಯಾವುದೇ ಕಟ್ಟಡಗಳು ಅಥವಾ ಕಮರ್ಷಿಯಲ್ ಪರ್ಪಸ್ ಕಟ್ಟಿಸ್ಬೇಕಂದ್ರೆ ಪರ್ಮಿಷನ್ಸ್ ತೊಗೋಬೇಕಾಗುತ್ತೆ. ಸೊ ಪರ್ಮಿಷನ್ ಇರಲಾರ್ದಂಗೆ ಒಂದು ಕಟ್ಟಡ ಕಟ್ಟಿಸ್ತಾ ಇದ್ದಾರೆ. ಈಗಾಗಲೇ ನಾವು 7/3/2026 ಒಂದು ನೋಟಿಸ್ನ ಕಳಿಸಿದ್ದೇವೆ. ಅದಾಗಿಯೂ ಕೂಡ ಕಟ್ಟಡನ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಪಬ್ಲಿಕ್ಕಿಂದ ನಮಗೆ ಕಂಪ್ಲೇಂಟ್ ಬಂದಿತ್ತು. ಆ ಬೇಸಿಸಲ್ಲಿ ನಾವು ಟೀಮ್ ಮೆಂಬರ್ಸ್ ಎಲ್ಲ ಇವತ್ತು ನಾವಿಲ್ಲಿ ಅಸೆಂಬಲ್ ಆಗಿ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಬಂದಾಗ ಕೆಲಸ ಮತ್ತೆ ಪ್ರಾರಂಭ ಆಗಿರೋದು ಕಂಡು ಬಂದಿದೆ. ಇವತ್ತು ನಾವು ಇಲ್ಲಿ ಬಂದಿರುವಂಥ ಒಂದು ಬೇಸ್ ಇಟ್ಕೊಂಡು ಮತ್ತೊಂದು ಫೈನಲ್ ನೋಟಿಸ್ನ ನಾವು ಕಳಿಸ್ತಾ ಇದ್ದೀವಿ. ಸೊ ದಟ್ ಮತ್ತೆ ಏನಾದರೂ ಈ ಕಟ್ಟಡ ಪ್ರಾರಂಭ ಮಾಡಿದ್ರೆ ನಾವು ಅವರಿಗೆ ಲೀಗಲ್ ಆ್ಯಕ್ಷನ್ಸ್ ತೊಗೋತೀವಿ. ನಮಗೆ ಒಂದು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಪರ್ಮಿಷನ್ಸ್ ತಗೊಂಡು ಮಾಡಿದರೆ ನಮಗೇನು ತೊಂದರೆ ಇಲ್ಲ. ಸೊ ಜಿಲ್ಲಾಡಳಿತದ ಕಣ್ಣು ತಪ್ಪಿಸಿ ಇನ್ನು ಮುಂದೇನಾದರೂ ಕಾಮಗಾರಿ ಮುಂದುವರೆಸಿದ್ರೆ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದೆಂದು ಎಸಿ ಕಾವ್ಯರಾಣಿ ಎಚ್ಚರಿಸಿದರು. ಈಗ ಅದರಲ್ಲಿ ನಮಗೆ ಎನ್ಕ್ರೋಚ್ಮೆಂಟ್ ಜಾಸ್ತಿ ಆಗಿರೋದು ನಮ್ಮ ಡಿಪಾರ್ಟ್ಮೆಂಟ್ಗಳಿರೋದು. ಈಗ ನನಗೆ ಸ್ಟೇಟಸ್ ಬೇಕು, ನಾವು ನಿಮಗೆ ಟೈಮ್ ಕೊಟ್ಟಿದ್ವಿ. ಯಾವ್ಯಾವ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ನಾವು ಎನ್ಕ್ರೋಚ್ಮೆಂಟ್ ಆಗಿದೆ, ಎನ್ಕ್ರೋಚ್ಮೆಂಟ್ ರಿವ್ಯೂ ಮಾಡಿಸೋದಕ್ಕೆ ನಾವು ಕಾಲಾವಕಾಶ ಅದ್ರದ್ದು ಸ್ಟೇಟಸ್ ರಿವ್ಯೂ ಮಾಡೋದಕ್ಕೆ ಇವತ್ತು ನಾವು ಇಟ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಮಗೆ ನಮ್ಮದು ಒಟ್ಟು 6 ರಿಸಾರ್ಟ್ ನೀವು ಫಾರ್ಮ್ ಹೌಸ್ ತಗೊಂಡಿದ್ದೀರಿ, ಫಾರ್ಮ್ ಹೌಸ್ ಕ್ಯಾನ್ಸಲೇಷನ್ ಆಯಿತು. ಅದಾದ ನಂತರ ನಿಮಗೆ ನೋಟಿಸ್ ಸಹ ಕೊಟ್ಟಿದ್ದೀವಿ ನಾವು. ನೀವು ಇದನ್ನು ಕಟ್ಟಬೇಡಿ, ಕಟ್ಟೋದಾದರೆ ನೀವು ಪರ್ಮಿಷನ್ ತಗೊಂಡು ಕಟ್ಟಿ ಅಂತ ನಾವು ನಿಮ್ಗೆ ಹೇಳಿದ್ದೀವಿ. ಆದರೂ ಸಹ ನೀವು ಕನ್ಸ್ಟ್ರಕ್ಷನ್ ಮಾಡಿ ದೊಡ್ಡ ಬಿಲ್ಡಿಂಗ್ನ ಕಟ್ಟಿದ್ದೀರಾ. ಇದು ಈಕೋ ಸೆನ್ಸಿಟಿವ್ ಝೋನ್ ಒಳಗಡೆ ಕಟ್ಟೋದ್ರಿಂದ ಇದು ಕಾನೂನು ಬಾಹಿರ ಆಗಿದೆ.
ಇಲ್ಲಿ ಸ್ಟಾಪ್ ಮಾಡಿಸಿದಿರಿ, ಇಲ್ಲಿ ನೋಡಿ, ಇಲ್ಲಿ ಬಂದ್ ನೋಡಿ, ಇಲ್ಲಿ ಜನಗಳು ಇದಾರೆ, ಕೆಲಸ ಮಾಡ್ತಾ ಇದಾರೆ, ನಿಮ್ಮವ್ರು ಇದಾರೆ, 5-6 ಜನ ಇದಾರೆ ಇಲ್ಲಿ. ಇವಾಗ ನೋಡಿ ಅಪ್ಪ, ಒಂದು ಹೇಳ್ತೀನಿ, AC ಮೇಡಮ್ ಬಂದಿದ್ದಾರೆ. ಇವಾಗ ನಿಮ್ಗೆ ಮೊದಲನೇದು ಏನಪ್ಪಾ ಅಂತಂದ್ರೆ, ನೀವು ಈ ಕೂಡಲೇ ಇದನ್ನ ಕನ್ಸ್ಟ್ರಕ್ಷನ್ ಏನ್ ಮಾಡ್ತಾ ಇದೀರ ಅದನ್ನ ಸ್ಟಾಪ್ ಮಾಡಬೇಕು. ಒಂದು. ಎರಡನೇದು, ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂತಂದ್ರೆ RC ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ನೀವು ಅಪ್ಲಿಕೇಶನ್ ಹಾಕೊಂಡು ಅನುಮತಿನ ತಕೊಂಡು ಆನಂತರ ನೀವು ಕಟ್ಟಬೇಕಾಗುತ್ತೆ.